ಇನ್ನೊಂದು ಹೇಳ್ತಾರೆ, ಮಾತೆತ್ತರೆ ಲೋಕಸಭೆ ಚುನಾವಣೆಯಲ್ಲಿ ದ್ರೋಹ ಮಾಡಿದ್ರು. ನಾವು ಹೇಳ್ತಾ ಇದೀವಿ 2013ರಲ್ಲಿ ನಾವು ಸೋತಾಗ ನಾವು ರಾಮಣ್ಣ, ಮಾಡಾಳಿ ಇರ್ಪಣ್ಣ, ಎಸ್.ಎ. ರವೀಂದ್ರನಾಥ್ ಇರ್ಬೋದು, ಎಸ್.ವಿ. ರಾಮಚಂದ್ರ, ಬಸವರಾಜ ನಾಯ್ಕ, ನಿಂಗಣ್ಣ ಎಲ್ಲರೂ ಸೇರಿ ನಾವು ಸೋತರು ಸಹ ನಾವೆಲ್ಲ ಸಂಕಲ್ಪ ಮಾಡಿ ಅವತ್ತು MP ಗೆ ನಾವು ಓಟ್ ಹಾಕ್ಸಿದ್ವಪ್ಪ. ನೀನು ಇರಲಿಲ್ಲ, ನೀನು ಸೇಲ್ ಆಗ್ಬಿಟ್ಟಿದ್ದೆ, ಕಾಂಗ್ರೆಸ್ಸಿನ ಮರಿಗೆ ಸೇಲ್ ಆಗ್ಬಿಟ್ಟಿದ್ದೆ. ನಾವು ಭದ್ರಾ ಡ್ಯಾಮ್ ಬಾಗಿನ ಬಿಡಕ್ಕೆ ಹೋದಾಗ ಸಿದ್ದೇಶಣ್ಣ ಗೆಲ್ಲಿಸ್ಬೇಕಂದ ನಾನು ಎಸ್.ವಿ. ರಾಮಚಂದ್ರ, ಮಾಡಾಳಿ ಇರ್ಪಣ್ಣ ಭಾಷಣ ಮಾಡಿದ್ಕೆ ಅಯ್ಯೋ ನೀನು ಹೇಳಿದ್ದು ಅವತಾರಗಳು ನೋಡ್ಬೇಕಾಯ್ತು. ಇದೇ ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸ್ ಅಲ್ಲಿ, ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕಿಟ್ ಹೌಸ್ ಅಲ್ಲಿ ಸಿದ್ದೇಶಣ್ಣ, ನಾನು, ಎಸ್.ವಿ. ರಾಮಚಂದ್ರ, ಮಾಡಾಳಿ ವಿರೂಪಾಕ್ಷಪ್ಪ, ಈ ಆದರ್ಶ ಪುರುಷೋತ್ತಮ, ಈ ನಿನ್ನ ಹೇಳಿದಲ್ಲ, ಎಲ್ಲರೂ ಸೇರಿದ್ವಿ. ರಾತ್ರಿ 9 ಗಂಟೆ ಸಮಯದಲ್ಲಿ. ಈ ಸಮಯ ಸುಳ್ಳಂತ ಹೇಳಿ ನಾನು ರಾಜಕಾರಣ ನಿವೃತ್ತಿ ಆಗ್ತೀನಿ ಹೇಳ್ತೀನಿ. ದಾವಣಗೆರೆ ಲೋಕಸಭೆ ಗೆಲ್ಲಿಸ್ಬೇಕಂತ ನಾವು ತಂತ್ರಗಾರಿಕೆ ಮಾಡ್ತಿದ್ವಿ, ಸ್ಟ್ರಾಟಜಿ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಚರ್ಚೆ ಮಾಡಕ್ ಕರೆದ್ರೆ ಫಸ್ಟ್ ಪ್ರಾರಂಭ ಮಾಡಿದ್ದೆ, ನೀವು ನಿಲ್ಬೇಡ್ರಿ ಸೋಲ್ತೀರಿ ಅಂತ ಹೇಳಿದ್ವಿ. 2014 ನನ್ನ ಎತ್ತ ತಾಯಿನ ಸತ್ಯ, ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಬೇಕು, ನೀನು ಬರ್ಬೇಕು, ನೀನು ಅಷ್ಟು ಸುಲಭ ನಾನು ಬಿಡಲ್ಲ. 2014 ಲೋಕಸಭೆ ಚುನಾವಣೆ ನಿಲ್ಬಾರ್ದು, ಸೋಲ್ತೀರಿ ಅಂತ ಹೇಳಿದ್ವಿ. ಆದ್ರೆ ನಾವು ಹೇಳಿದ್ವಿ ಬೇಕಾದಾಗ್ಲಿ ನಾವೆಲ್ಲ ಸೇರಿ ಓಡಾಟ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಹೇಳಿದ ಮನುಷ್ಯ ಕೊನೆಯವರೆಗೂ ಆ ಕಡೆ ಈ ಕಡೆ ಡಬಲ್ ಗೇಮ್ ಮಾಡಿ ಅವ್ರ ಕಾರು, ಯಾರು ಲೋಕಸಭಾ ಸ್ಪರ್ಧೆ ಸಿದ್ದೇಶಣ್ಣ ಅವ್ರ ಕಾರು, ಅವ್ರು ಕೊಟ್ಟಂತ ಕಾರನ್ನ 1 ತಿಂಗಳು ಬಳಸಿಕೊಂಡು ನಾಳೆ ಬೆಳಗ್ಗೆ ನಾಮಪತ್ರ ಸಲ್ಲಿಸ ಹಿಂದಿನ ದಿವಸ ಹೇಳ್ದೆ ಕೇಳ್ದೆ ಓಡೋಗಿ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟಲ್ಲಪ್ಪ, ಸೇಲಾಗ್ಬಿಟ್ಟಲ್ಲ. ಇದು ಕಾರಣ ಕೊಡ್ಬೇಕಲ್ಲ, ಉತ್ತರ ಕೊಡ್ಬೇಕು ನೀನು. ಇದಕ್ಕೆ ಅಷ್ಟು ಸುಲಭ ಬಿಡಲ್ಲ ನಾನು ಹೇಳ್ತೀನಿ. ಇನ್ನೂ ಆದರ್ಶ ಪುರುಷ ನನ್ನ ಕಥೆ ಉಳಿದವೆ. ಒಂದ್ ನಿಮಿಷ 2018 ವಿಧಾನಸಭೆ 2019 ಲೋಕಸಭೆ ಚುನಾವಣೆಯಲ್ಲಿ ಹರಿಹರದಲ್ಲಿ ಕಾಂಗ್ರೆಸ್ಸಿನ ಶಾಸಕರಿದ್ರು. ಜೊತೆಗೆ ಇವರು 2014 ಬಿಟ್ಟೋದಾಗ ಹರಿಹರ ಕ್ಷೇತ್ರ ನಾನು ಓಡಾಟ ಮಾಡಿ ಅಲ್ಲಿ ಮತಗಳು ಕೊಡಿಸಿದ್ವಿ. 2019 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ MLA ಇದ್ರು, ಶಾಸಕರಿದ್ರು. ಹರಿಹರ ಕ್ಷೇತ್ರ ಜನ 14,000 ನನ್ನ ದಾಖಲೆ ಇದೆ. 14,000ಕ್ಕೆ ಹೆಚ್ಚು ಮತಗಳನ್ನ ಲೀಡ್ ಕೊಟ್ರು. ಇದು ಸುಳ್ಳ ಹೇಳ್ತೀನಿ ನಾನು. ಒಂದ್ ನಿಮಿಷ ನಾನು ಹೇಳ್ತೀನಿ. 2000 ಹೇಳ್ತೀನಿ. ಮೊನ್ನೆ 24 ಲೋಕಸಭೆ ಚುನಾವಣೆಯಲ್ಲಿ ನೀನು ಆದರ್ಶ ಪುರುಷೋತ್ತಮ ಶಾಸಕರಾಗಿದ್ದೆ, ನಿನಗೆ ಅಧಿಕಾರ ಇತ್ತು. NDA ಮೈತ್ರಿಕೂಟ JDS ಬೆಂಬಲ, ಮಾಜಿ ಶಾಸಕರು, ಅಲ್ಲಿನ ಜಿಲ್ಲಾಧ್ಯಕ್ಷ ಎಲ್ಲರೂ ಇದ್ರು. 5,000 ಕಾಂಗ್ರೆಸ್ಗೆ ಮುನ್ನಡೆ ಬಂತು. ಹಂಗ ನೀನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಯಪ್ಪ? ನಮ್ಮ ಕ್ಷೇತ್ರದಲ್ಲಿ 7,000 ನಾನು ಸೋತಿದ್ದೆ. ಪ್ರತಿ ಸಾರಿ ಲೀಡ್ ಕೊಟ್ಟಿದ್ದೀವಿ. ಆದರೆ ಭರವಸೆಗಳ ಮಧ್ಯೆ ನನ್ನ ಕ್ಷೇತ್ರದಲ್ಲಿ ಹಿನ್ನಡೆ ಆಯ್ತು. ಆದರೆ ನಿಮ್ಮ ಕ್ಷೇತ್ರದ ಶಾಸಕ NDA ಮೈತ್ರಿಕೂಟ JDS ಮಾಜಿ ಶಾಸಕರಿದ್ರು. 5,000ಕ್ಕೆ ಹೆಚ್ಚು ಲೀಡ್ ಆಯ್ತು ಕಾಂಗ್ರೆಸ್ ಹರಿಹರ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. 2018-19ರಲ್ಲಿ 14,000 ಬಿಜೆಪಿ ಲೀಡು. ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ 5,000 ಲೀಡು.